ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಸಿಂಪಲ್ಲಾಗಿ ಈ ರೀತಿ ಮಾಡ್ಬೋದು. ಮೊದಲನೇದಾಗಿ ಒಂದು ಮಣೆಯನ್ನು ಅಥವಾ ಒಂದು ಈ ರೀತಿಯ ಮರದ ಟೇಬಲ್ಗಳನ್ನ ತೆಗೆದುಕೊಂಡು ಅದರ ಮೇಲೆ ಶುದ್ಧವಾದ ಬಟ್ಟೆಗಳನ್ನು ಹಾಸ್ಕೊಳ್ಬೇಕಾಗತ್ತೆ. ಅದರ ಮೇಲೆ ಅಷ್ಟದಳದ ರಂಗೋಲಿ ಹಿಟ್ಟಿನಿಂದಲೇ ಹಾಕ್ಕೊಳ್ಬೇಕಾಗತ್ತೆ. ಅಷ್ಟದಳದ ರಂಗೋಲಿ ಅದರ ಮೇಲೆ 2 ಕುಡಿ ಬಾಳೆ ಎಲೆಗಳನ್ನ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಡಬೇಕಾಗತ್ತೆ. ಅಕ್ಕಿಯ ಮೇಲೂ ಕೂಡ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ಕಳಶವನ್ನು ಇಡಬೇಕಾಗತ್ತೆ. ಕಳಶ ಹಿತ್ತಾಳೆ, ತಾಮ್ರ, ಬೆಳ್ಳಿ ಯಾವುದಾದ್ರೂ ಓಕೆ. ಆ ಕಳಶಕ್ಕೆ ನೀರನ್ನು ಹಾಕಿದ ನಂತರ ಅದಕ್ಕೆ ಅರಿಶಿನ ಕೊಂಬನ್ನು ಅಂದರೆ ಮಾಂಗಲ್ಯವನ್ನು ಕಟ್ಕೊಳ್ಬೇಕಾಗತ್ತೆ. ಈ ರೀತಿ ಕಳಶಕ್ಕೆ ನೀರು ಹಾಕಿ ಆ ಕಳಶದ ನೀರಿಗೆ ಡ್ರೈ ಫ್ರೂಟ್ಸ್ಗಳನ್ನು ₹1 ಕಾಯಿನ್ ಅಥವಾ ₹5 ಕಾಯಿನ್ಗಳನ್ನ, ಅರಿಶಿನ, ಕುಂಕುಮ, ಹೂವು, ಸುಗಂಧಕ್ಕೋಸ್ಕರ ಏಲಕ್ಕಿ, ಲವಂಗಗಳನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಮೇನಾಗಿ ಇದಿಷ್ಟು ಹಾಕ್ಕೊಂಡಾದಮೇಲೆ ವೀಳ್ಯದೆಲೆಗಳನ್ನ 5 ಅಥವಾ 3 ಅಥವಾ 4 ವೀಳ್ಯದೆಲೆಗಳು ಮತ್ತು ಒಂದು ಮಾವಿನ ಟೊಂಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಅದರ ಮೇಲೆ ಒಂದು ಜುಟ್ಟದ ಕಾಯಿಗಳನ್ನು ಇಟ್ಟು ಆ ಜುಟ್ಟದ ಕಾಯಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಒಂದು ಹಸಿರು ಅಥವಾ ಯಾವುದೇ ವಿಧವಾದ ಬ್ಲೌಸ್ ಪೀಸ್ಗಳನ್ನ ಇಟ್ಟು ಇಷ್ಟು ಸಿಂಪಲ್ಲಾಗಿ ಸರಳವಾಗಿ ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು. ಈ ಕಳಶ ಪ್ರತಿಷ್ಠಾಪನೆ ಆದಮೇಲೆ ನೈವೇದ್ಯಕ್ಕೋಸ್ಕರ ಪಂಚಾಮೃತವನ್ನು ಮಾಡ್ಕೋಬೇಕು. ಬಾಳೆಹಣ್ಣು, ಜೇನುತುಪ್ಪ, ಹಾಲು, ಸಕ್ಕರೆ, ಮೊಸರನ್ನು ಹಾಕಿ ಪಂಚಾಮೃತವನ್ನು ಮಾಡಿ ವಿವಿಧ ಹಣ್ಣುಗಳನ್ನ ಇಟ್ಟಾದರೂ ಓಕೆ, ಯಾವುದಾದ್ರೂ ಈ ರೀತಿ ಹಣ್ಣುಗಳನ್ನು ಒಂದು ತಾಂಬೂಲಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಲಕ್ಷ್ಮಿಯ ಪೂಜೆಯನ್ನು ಮಾಡುವ ಮೊದಲು ಗಣಪತಿ ಪೂಜೆಯನ್ನು ಮಾಡೋದು ಕಂಪಲ್ಸರಿ. ಗಣಪತಿ ಪೂಜೆಯನ್ನು ಯಾವುದೇ ವಿಘ್ನಗಳು ಬರದೇ ಇರಲಿ ವ್ರತದಲ್ಲಿ ಅನ್ನೋ ಕಾರಣಕ್ಕೆ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿಗೆ ನಾವು ಈ ರೀತಿಯಾಗಿ ನೈವೇದ್ಯವನ್ನು, ಕಡಲೆಯನ್ನು ಇಟ್ಟು ಗರಿಕೆಗಳನ್ನ ಹಾಕಿ ಪೂಜೆ ಮಾಡಿದ ನಂತರ ನಮ್ಮ ಕಳಶಕ್ಕೆ ಈ ರೀತಿ ಮುಖವಾಡಗಳನ್ನು, ಸೀರೆಗಳನ್ನು ಉಡಿಸಿ ಈ ರೀತಿ ಶೃಂಗಾರ ನಾವು ಮಾಡ್ಬೋದು. ಹಾಗೆ ಕಳಶವನ್ನು ಕೂಡ ಪೂಜೆ ಮಾಡ್ಬೋದು. ಅದಾದಮೇಲೆ ಅಮ್ಮನವರಿಗೆ ಮಡಲಕ್ಕಿಗಳನ್ನು ಮಾಡಲೇಬೇಕಾಗತ್ತೆ. ಮಡಲಕ್ಕಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ಕಳಶವನ್ನು ಇಡಬೇಕಾಗತ್ತೆ. ಯಾವುದೇ ರೀತಿಯ ಈ ಮೂರ್ತಿಗಳನ್ನ ತಂದು ಇಟ್ಟರು, ಅಂದರೆ ಈ ರೀತಿ ಪೇಟೆಗಳಲ್ಲಿ ಸಿಗುವಂತಹ ರೆಡಿಮೇಡ್ ಲಕ್ಷ್ಮಿಯನ್ನು ತಂದಿಟ್ಟರೂ ಕೂಡ ಕಳಶವನ್ನು ಈ ರೀತಿ ನಾವು ಸ್ಥಾಪನೆ ಮಾಡಲೇಬೇಕಾಗತ್ತೆ. ಸಿಂಪಲ್ಲಾಗಿ ಲಕ್ಷ್ಮಿಗೆ ಇಷ್ಟವಾದಂತಹ ವಿವಿಧ ರೀತಿಯ ಪ್ರಸಾದಗಳನ್ನು ನಾವು ಮಾಡಬೇಕು. ದೀಪಗಳನ್ನು ಇರ್ಬೋದು, ಕಬ್ಬು ಇರ್ಬೋದು, ಮಾವಿನ ಎಲೆಗಳು ಹಾಗೂ ಬಾಳೆ ಗಿಡಗಳನ್ನೆಲ್ಲ ಈ ರೀತಿ ನಾವು ಇಟ್ಕೊಳ್ಬೇಕಾಗತ್ತೆ. ನಾವು ಸಿಂಪಲ್ಲಾಗಿ ಇದೇ ರೀತಿಯಾಗಿ ಮಾಡ್ಬೋದು. ಯಾವುದೇ ಆಡಂಬರಗಳನ್ನು ಲಕ್ಷ್ಮಿ ಕೇಳೋದಿಲ್ಲ. ನಾವು ಶುದ್ಧ ಮನಸ್ಸಿನಿಂದ ಸರಳವಾಗಿ ಕೂಡ ಈ ರೀತಿ ವ್ರತಗಳನ್ನ ಮಾಡ್ಕೊಳ್ಬೋದು. ದೀಪಗಳನ್ನೆಲ್ಲ ಹಾಕಿ ಈ ರೀತಿ ಪೂಜೆಗಳನ್ನೆಲ್ಲ ನಾವು ಕಳಶವನ್ನು ತುಂಬಿದ ನಂತರ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಪಠನೆ ಮಾಡಿ, ಗಣಪತಿ ಪೂಜೆ ನಂತರ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಪಠನೆ ಮಾಡಿ ತಾಂಬೂಲಗಳನ್ನು, ದೇವರಿಗೆ ಪ್ರಿಯವಾದಂತಹ ಅಡುಗೆಗಳನ್ನು ಇಟ್ಟು ಪೂಜೆಗಳನ್ನ ನಾವು ಈ ರೀತಿ ಮಾಡ್ಕೊಳ್ಬೋದು. ಅಡುಗೆಗಳು ಅಂತ ಬಂದಾಗ ಚಿತ್ರಾನ್ನ ಮತ್ತು ಕೋಸಂಬರಿ, ಹೆಸರು ಬೇಳೆಯ ಕೋಸಂಬರಿ ಮತ್ತು ಕಡಲೆ ಉಸುಳಿ ಇರ್ಬೋದು, ಈ ರೀತಿ ಚಕ್ಲಿ, ಲಾಡುಗಳಿರ್ಬೋದು, ಕರ್ಜಿಕಾಯಿ, ಹೋಳಿಗೆ, ಹೆಸರು ಬೇಳೆಯ ಪಾಯಸ, ಮೊಸರನ್ನ, ಆಮೇಲೆ ಹಣ್ಣಿನ ಕೋಸಂಬರಿಗಳನ್ನ ಕೂಡ ನಾವು ಮಾಡ್ಕೊಳ್ಬೋದು. ವಿವಿಧ ಹಣ್ಣಿನ ಸಲಾಡ್ಗಳನ್ನ ಮಾಡ್ಕೊಳ್ಬೋದು. ಈ ರೀತಿ ಸಿಂಪಲ್ಲಾಗಿ ಮಡಲಕ್ಕಿಗಳನ್ನ ಇಟ್ಟು ನಾವು ಪೂಜೆಗಳನ್ನ ಮಾಡ್ಬೋದು. ಅದೇ ರೀತಿ ಪೂಜೆಗಳೆಲ್ಲ ಆದಮೇಲೆ ನೈವೇದ್ಯಗಳನ್ನೆಲ್ಲ ಇಟ್ಟು ಪೂಜೆ ಆದಮೇಲೆ ಬಂದಂತಹ ಒಂದು ಕನಿಷ್ಠ 5 ಜನ ಮುತ್ತೈದೆಯವರಿಗೆ ನಾವಿಲ್ಲಿ ಬಾಗಿನಗಳನ್ನ ನೀಡಲೇಬೇಕು. ಬಾಗಿನಗಳನ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸಿಂಪಲ್ಲಾಗಿ ಇವುಗಳನ್ನ ಕೊಡೋಕ್ಕೆ ಆಗೋದಿಲ್ಲ ಅಂತ ಅಂದರೂ ವೀಳ್ಯದೆಲೆಯ ಮೇಲೆ ಅಡಿಕೆಯನ್ನು ಇಟ್ಟು ಅದರಲ್ಲಿ ₹1 ಅಥವಾ ₹5 ಕಾಯಿನನ್ನು ಇಟ್ಟು ನೆನೆಸಿದ ಕಡಲೆಯನ್ನು ಕೊಟ್ಟು ಒಂದು ಬ್ಲೌಸ್ ಪೀಸ್ಗಳನ್ನ ನೀಡಿ ಮುತ್ತೈದೆಯವರಿಗೆ ನಾವು ಬಾಗಿನವನ್ನು ನೀಡಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಬೋದು. ಸಿಂಪಲ್ಲಾಗಿ ಸರಳವಾಗಿಯೇ ದೇವರು ಪೂಜೆಯನ್ನು ಇಷ್ಟಪಡ್ತಾರೆ. ಬಟ್ ಇನ್ನೂ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಪೂಜೆ ಮಾಡಿದರೆ ಇನ್ನೂ ಕೂಡ ನಮಗೆ ಖುಷಿನೂ ಆಗುತ್ತೆ. ಅದೇ ರೀತಿ ನಾವು ಗಾದೆ ಇದ್ದ ಹಾಗೆ ನಾವೇನು ಕೊಡ್ತೀವೋ ಅದು ನಮಗೆ ಬರುತ್ತೆ ಅನ್ನೋ ಹಾಗೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅನ್ನೋ ಹಾಗೆ ನಮ್ಮ ಕೈಲಾದಷ್ಟು ನಾವು ಪೂಜೆಗಳನ್ನ ಮಾಡಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿ ಬಂದವರಿಗೆ ಆದಷ್ಟು ಅನ್ನದಾನ ಮಾಡಿದರೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಬಾಗಿನವನ್ನು ಕೊಟ್ಟು ಹೊರಟಾದಮೇಲೆ ಮತ್ತೊಂದು ಸಲ ಸ್ತೋತ್ರಗಳನ್ನು ಪಠನೆ ಮಾಡಿ ದೇವರಿಗೆ ವರಮಹಾಲಕ್ಷ್ಮಿ ಆಗಿರೋದ್ರಿಂದ, ವರಗಳನ್ನು ಕೊಡುವ ದೇವಿ ಆಗಿರೋದ್ರಿಂದ ವರಗಳನ್ನ ನಾವು ಅಷ್ಟೋತ್ತರಗಳನ್ನ ಓದಿದ ನಂತರ
ಕೇಳ್ಕೊಬೋದಾಗಿದೆ. ನಮಗೇನೇನು ನಮ್ಮ ಇಷ್ಟಗಳಿದೆ ಅದನ್ನೆಲ್ಲ ನೆರವೇರಿಸು ಅಂತ ಕೇಳ್ಕೊಂಡಾದಮೇಲೆ ಕೆಂಪಾರತಿಯನ್ನು ಮಾಡಿ ಲಕ್ಷ್ಮಿಯನ್ನು ಕಳಸವನ್ನು ವಿಸರ್ಜನೆಯನ್ನು ಮಾಡ್ಬೋದು. ಈ ರೀತಿ ಸಿಂಪಲ್ಲಾಗಿ ಸರಳವಾಗಿ ಲಕ್ಷ್ಮೀ ಪೂಜೆನ ಎಲ್ಲರೂ ಕೂಡ ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗೋಣ.